ಲೈಫಲ್ಲಿ ಫಸ್ಟ್ ಟೈಮ್ ಇವತ್ತು ನಮ್ಮ ಮನೆಗೆ ನಿತೇಶ್ ಬಂದವ್ರೆ. ಹೌದು ಕರೆಕ್ಟಾಗಿ ಕಚ್ಬಿಡ್ತದ್ದು. ಎಷ್ಟು ದಿನ ಬಂದೆ ಬೋದು ನೀನು ತಿರ್ಗಿಸ್ತೀನಿ ಹಂಗೆ. ಬ್ರೇಕ್ ಹೋಗ್ಬಿಡ್ತೀವಿ. ಆರಾಮಾಗಿ ಹೋಗ್ತಾ ಇದೆಯಾ ಅಲ್ವೇನಾ? ಹ್ಞೂ ತುಂಬಾ ಜಾಗ ಐತಪ್ಪ. ಒಂದು ಕುಡುಬುದು ಅಲ್ಲೇ ಫ್ಲಾಶ್ ಮಾಡ್ತಿರೋದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಅಂಡ್ ಇವತ್ತು ಸೀದಾ ನಮ್ಮಿಂದ ನಮ್ಮ ಅಣ್ಣ ಕೂತವ್ರೆ, ಪಕ್ಕದಲ್ಲಿ ಮಾದೇಶ್ವರ ಕೂತವ್ರೆ. ಇವತ್ತು ಮನೆಗೆ ಹೋಗ್ತಾ ಇಲ್ಲ, ಅದೇ ಉತ್ರಳ್ಳಿಗೆ ತಂಗಿ ಮನೆ ಹೊರಟಿದ್ದಾರೆ. ಕೆಲವು ಜಾಗ ಇದೆ, ಇವತ್ತು ಬಿಡ್ತಾರೆ. ಇವತ್ತು ಆಂಟಿ ಮನೆಗೆ ನಾವು ಪ್ರಾಣಿಗಳನ್ನ ಸಾಗಿಸ್ಬೇಕು. ಸೀನೊಬ್ರು ಗಾಡಿ ಓಡಿಸ್ಬೇಕಾರೆ ನಾವ್ ಎಡಿಟಿಂಗ್ ಅಲ್ಲಿ ಬಟ್ ಅವ್ರ ಕಡೆ ಓಡಿಸ್ಬೇಕು ಚಿಂತೆ ತಗೊಳಲ್ಲ. ನೋಡೋರ ಡಿಸ್ಟರ್ಬ್ ಮಾಡ್ತಾರೆ. ಡಿಸ್ಕನೆಕ್ಟ್ ಮಾಡ್ಬಿಡ್ತೀವಿ. ಹಿಂಗ್ ಮಾಡ್ತಾ ಇದಾರೆ. ಹೇಳು ಬ್ರಾ. ಅದೇ ಬ್ರಾ, ನಾವು ಸೀನೊಬ್ರ ಗಾಡಿ ಓಡಿಸ್ಬೇಕಾರೆ ಯಾವ್ದೇ ತರದ ಏನೋ ಬಿಸಿ ಇದ್ರು ನಾವ್ ಅದ್ರ ಬಗ್ಗೆ ಇದನ್ನ ಕೊಡ್ತಿರ್ತೀವಿ, ಅಂದ್ರೆ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಕೊಟ್ಟಿರ್ತೀವಿ. ಅದೇ ನಾವ್ ಓಡಿಸ್ಬೇಕಾರೆ ತೇಜಬ್ರೋ ಇದು ಸೀನೊಬ್ರಿಗೆ ಬರೀ ರೋಡ್ ಮೇಲೆ ಇರ್ತದೆ. ಎಲ್ಲಿ ಗಲ್ಲಿ ನಿಲ್ಸು ನಿಧಾನಕ್ಕೆ ಹೋಗು ಅನ್ನೋದೇ ಜಾಸ್ತಿ. ಯಾಕೆ ಬ್ರೋ ಹಂಗೆ ನೀವು? ಯಾಕಪ್ಪ ನಮಗೂ ಇರೋದಿಲ್ಲ. ಇಲ್ಲ ಹಂಗಲ್ಲ ಬ್ರೋ, ನಮಗೆ ಜೀವ ಭಯ ಕಮ್ಮಿ, ನಮ್ಮಣ್ಣಿಗೆ ಜೀವ ಭಯ ಜಾಸ್ತಿ. ಇಲ್ಲ ನಿಮ್ಮ ಅಣ್ಣನ ಹೆಂಗೆ ಗೊತ್ತಾ, ಅವ್ರು ಓಡಿಸ್ಬೇಕು, ನಾವ್ ಓಡಿಸ್ಬೇಕಾರೆ ಅವ್ರ ಏನಾಗುತ್ತೆ ಎಲ್ಲ ಗುದ್ಗಿದ್ ಬಿಡ್ತಾರಂತ ಭಯ. ಆದ್ರೆ ಅವ್ರು ಓಡಿಸ್ತಿರ್ಬೇಕಾದ್ರೆ ನಾವೇನಕ್ಕೆ ಭಯ ಪಡಲ್ಲ ಅಂದ್ರೆ ನಮ್ಮ ಅಣ್ಣ ಅಲ್ವಾ, ಹೆಂಗಿದ್ರು ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ನಾವು ಅನ್ಕೊಂಡ್ಬಿಡ್ತೀವಿ. ಇವಾಗ ಸೀದಾ ನಮ್ ಕೇಳ್ಬಾರ್ದು ಮಾರ್ಕೆಟ್ ಬಂದಿದೀವಿ. ಎಲ್ಲ ಏಮಂತ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆಯಾ ಇವತ್ತು? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹೇಮಂತ್ ಯಾರು ಗೊತ್ತಾ? ಹೇಮಂತ್ ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ, ಹೇಳ್ಬಿಡು. ಹೇಳ್ತೀನಿ. ಆಕ್ಚುಲಿ ದೊಡ್ಡ ಬಿಸ್ನೆಸ್ ಮಾಡಿದವ್ರು ಇವರು. ಇವತ್ತು ಒಂದು ಮೀಟಿಂಗ್ ಮಾಡಬೇಕು ಅಂತ ಬಂದಿದ್ದಾರೆ. ಹೇಳ್ಬೇಡ್ದಾ? ಅದೇ ಇವ್ರು ಪಿರಿಯಾಪಟ್ಟಣದಲ್ಲಿ ಇರ್ತಾರೆ. ಇವ್ರು ದೊಡ್ಡ ಬಿಸ್ನೆಸ್ ಐತೆ ನೋಡ, ಕತ್ತಲ್ಲೊಂದು ಕೈಯಲ್ಲೊಂದು. ಎಲ್ರು ರಿವೀಲ್ ಮಾಡ್ಕೊಳಲ್ಲ. ಅಂಡರ್ಸ್ಟ್ಯಾಂಡ್ ಬ್ರೋ, ಅಂಡರ್ಸ್ಟ್ಯಾಂಡ್. ಗೈಸ್ ಈ ಸ್ಪೆಕ್ಸ್ ಯಾರು ಹಾಕೊಂಡ್ರು ಸೂಟ್ ಆಗ್ತೈತಿ. ತಿರ್ಗಿಸಿ ನಂಗೆ ನೀನ್ ಔಟ್ಫಿಟ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ಟು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಹೌದಾ? ತಿರುಪತಿಗೆ ಹೋಗೋ ಪ್ಲಾನ್ ಇತ್ತಲ್ಲ, ಏನಾಯ್ತಾ? ಹೋಗ್ಬಿಟ್ಟು ಬಂದ? ಓ ದಿನ ಅಪ್ಡೇಟ್ ಫೋನಲ್ಲಿ ನೋಡ್ತಾ ಇರ್ತೀರ ಆ ಥರನಾ? ನೀನ್ ತಿರುಪತಿಗೆ ಹೋಗ್ಬಿಡಿದ್ರೆ ಗುಂಡು ಬಂದಿದ್ದಾ? ನೀನ್ ಗುಂಡು ಹೊಡಿಸ್ತಿದ್ದೆ ಪರವಾಗಿಲ್ಲ ಕಣ. ಸಮಾಜ ನಿಂಗೆ ಬದುಕೋದ್ ಕಲ್ಸ್ಕೊಟ್ಟಿದೆ. ಗುಂಡಲ್ಲಿ ಓಡಿಸ್ತೀಯಾ? ಗೈಸ್ ಹೇಮಂತ್ಗೆ ಮೇಜರ್ ಏಜ್ ಅಲ್ಲಿ 4 ಜನ ಕ್ವಾಡ್ರಬಲ್ಸ್ ಹಾಕೊಂಡು ರೌಂಡ್ ಹೋಗೋಷ್ಟು ಕೆಪಾಸಿಟಿ ಬಂದಿದೆ. ಇವ್ನು ಓಡಿಸ್ತಾನ ಇಲ್ಲ ಅಂತ ಚೆಕ್ ಮಾಡಿದ್ರೆ ನೋ ಟೆನ್ಷನ್. ನಾವು ಈ ಕಡೆ ಕಾಲಲ್ಲಿ ಖಾಲಿ ಕಡಕ್ಕೆ ಜಾಗ ಇಲ್ಲ ಅಲ್ಲಿ. ಗೈಸ್ ಪಬ್ಲಿಕ್ ಗೈಸ್, ಇದು ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ ಅಷ್ಟೇ. ಎಜುಕೇಶನ್ ಪರ್ಪಸ್, ಇದು ಓನ್ಲಿ ಫಾರ್ ಟ್ರಯಲ್ ಪರ್ಪಸ್. ಚಿಕ್ಕದು ಲೋಕಲ್ ಏರಿಯಾ ಇದು. ಬ್ರೇಕ್ ಹೋಗ್ಬಿಡ್ತೀವಿ. ಇಲ್ಲ ಬ್ರೇಕ್ ಹೋಗ್ಬಿಡ್ತೀವಿ ಹೋಯ್ತಪ್ಪ ಗಾಡಿ. ಏನಂತ ಪರವಾಗಿಲ್ಲ, ನಿಂಗೆ ಓಡ್ಸೋಕೆ ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಇದೆ. ನೋಡ್ ನಗಾಡ್ತಾರೆ. ಅಯ್ಯೋ ನಡ್ಕೊಂಡು ರಾವಣ ಕಂದ ಬಂದು ಹೋಗ್ರು. ಸೈಡ್ಗಾಕ್ ಇಳ್ಕೊಂಡ್ರು ಅದು ಸೈಡ್ಗೆ ಆಗ್ತಾ ಇಲ್ಲ. ಇವನು ಏಮಂತ ಆರಾಮಾಗಿ ಹೋಗ್ತಾ ಇದೆಯಾ ಅಲ್ವೇನಾ? ಹ್ಞೂ ತುಂಬಾ ಜಾಗ ಐತಪ್ಪ. ಏನು ಒಂದೊಂದು ನನ್ ಗೊತ್ತಾಯ್ತು ನಿಂಗೆ. ಆಕ್ಚುಲಿ ಇದೇ ಕಡೆ ಟೆಸ್ಟ್ ನಿಂಗೆ. A few moments later. ಗೈಸ್ ಪರವಾಗಿಲ್ಲ, ಚೆನ್ನಾಗಿ ಓಡಿಸೋ. ನೀ ಏನೋ ಚಿಕ್ಕ ಇಶ್ಯೂ ಬಿಟ್ರೆ ಎಲ್ಲ ನಿಲ್ಸಿರೋದು ಗುಂಡಿ ಒಳಗಡೆ ಎಂತ ಕೈ ಎತ್ತು.
ಎಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಸ್ಕೂಟಿ ಪುರಸ್ಕೊಂಡು ನಾಯ್ಕ ಕಚ್ಚಟ್ ಪ್ಲಾನ್ ಹಾಕಿದ್ಯೇನೋ ಏನೋ ಲೈಟ್ ಆಗಿ ಅಷ್ಟೇ. ಇವಾಗ ಹಳೆ ಮನೆಗೆ ಬಂದಿದ್ದೀವಿ. ಬೆಗ್ಗಳೆಲ್ಲವ ಈ ಬೆಗ್ಗಳನ್ನೆಲ್ಲ ಈ ಬಾಕ್ಸ್ ಅಲ್ಲಿ ತುಂಬಿಕೊಂಡು ಹಂಗೆ ಇನ್ನೊಂದು ಬಾಕ್ಸ್ ಅಲ್ಲ ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ. ವಿಕೆಟ್ ಆಗೈತೆ ಅಂದ್ರೆ ಸತ್ತೋಗೈತಾ ಚಿಕ್ಕ ಮರಿನಾ ನೇನ್ ಹಾಕಣೆ ಸತ್ತೈತದಲ್ಲಿ ಡಿಪ್ರೆಷನ್ ಹಾ 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 ಎಲ್ಲ ಓಡಾಗ್ತವೆ ಮ್ಯಾವ್ ನಿನ್ ಜೊತೆಲಿ ಇರೋದಕ್ಕೆ ನೆದ್ರೆ ಇರ್ತಾವ. ಅಪರೂಪಕ್ಕೆ ಬಂದಿರೋ ನನ್ನ ಗುರ್ತು ಹಿಡಿಯಲ್ಲ ಅಂತ ಮ್ಯಾವ್ ಏನ್ ಗುರ್ರ ಅಂತಾರದ ನೋಡ ಕೆಲವೊಂದ್ ಬಿಗ್ಗಳು ಹಂಗೆ ಸಾಫ್ಟ್ ಆಗಿರ್ತವೆ. ಇದೇ ಮಮ್ಮಿ ಅನ್ಸುತ್ತೆ. ಇದನ್ನ ಮರಿ ಹಾಕಿರೋದು ಅಂದ್ರೆ ಇದ್ರ ನನಗ್ ಹಂಗಾದ್ರೆ ಇದು ನನ್ ಮುಖ ನೆನ್ಪಿಕಣದೆ ಇದೆಲ್ಲ ಇರ್ಲಿಲ್ಲ. ಫಸ್ಟ್ ಬೇಕಲ್ಲ ಇದು. ಹೌದಾ ಫಸ್ಟ್ ಬೇಕದು ಮಗು. ಓಹೋ ಇದು ಈ ಮಗು ಹಾಕೈತಿ ಇವಾಗ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಷ್ಟಿತ್ತ ಬೇಕು ಮರಿಗಳು? 29 ಇತ್ತು. ಫಸ್ಟ್ ಒಂದ್ ಸತೋಯ್ತು, ಇದ್ರ ಕಡೆ ಹೋಗ್ಬಿಟ್ಟು ಇನ್ನೊಂದು ಇಲ್ಲಿ ಬೆಡ್ ಇಕ್ಕಿದ್ರಿ. ಆ ಬೆಡ್ ದಾರ ಸುತ್ಕೊಂಡು ಅಂದ್ರೆ ಅದು ಆಟ ಆಡ್ಬೇಕಾದ್ರೆ ಸುತ್ಕೊಂಡ್ಬಿಟ್ಟೈತೆ. ಆಚೆ ಬರ್ಬೇಕಾದ್ರೆ ಕತ್ತಿಂಗ್ ಸಿಗಾಕೊಂಡ್ಬಿಟ್ಟು ಅದು ಒಂದ್ ಹೊರಟೋಯ್ತು. ಸೊ ಇವಾಗ 27 ಏನೋ ಐತೆ. ಪರವಾಗಿಲ್ಲ. ಬ್ಲಾಕ್ ಕಲರ್ ಬರುತ್ತೆ, ಅದು ಪ್ಯೂರ್ ಬ್ಲಾಕ್. ಬ್ಲಾಕ್ ಎಲ್ ಬಂತು ಇದಾ ಅಂತ ಐತಲ್ಲ ಏನೋ ಫುಲ್ ಬ್ಲ್ಯಾಕು. ವೈಟ್ ಐತೆ ನೋಡಿ. ಯಾವ ಬೇರೆ ಬಿಡ್ತಾರ ಐತಲ್ಲ ಇದು. ಬೇರೆ ಬ್ರೀಡ್ ಬೇಕೆ ಗಾಯ್ಸ್ ಇದು ನೀನು ಇಟ್ಕೊಂಡ್ರಲ್ಲ ಸ್ವಲ್ಪ ಪ್ರೊಸೆಸ್ ಅದೇ ಹಂಗಲ್ಲ. ಹಂಗಲ್ವಾ? ಸರಿ ಕಣ ಸರಿ ಓಕೆ ಇಟ್ಕೊಂಡ್ರೆ ಸ್ವಲ್ಪ ಪ್ರಾಸೆಸ್ ಇದೆ. ಮಿಸ್ ಆಗಿದ್ರೆ ಇದು ಪ್ರಾಸೆಸ್ ಹೋಗ್ಬಿಡ್ತೈತೆ ಗೈಸ್. ಹಿಂಗ್ ಇಟ್ಕೊಬೇಕು. ಫುಲ್ ಬಾಡಿ ಪ್ಯಾರಲೈಸ್ ಆಗೋಗುತ್ತೆ. ಇದೇನೋ ದೇವತರ ಐತಲ್ಲ ಇದು. ನೋಡಿ ಹೆಂಗ್ ನೋಡ್ತಾ ಇದ್ದೀನ. ಸೇಮ್ ಟು ಸೇಮ್ ಹಿಂಗೆ ಇನ್ನೊಂದು ಬೇಕಿತ್ತು. ನೆನ್ನೆ ಸತ್ತೋಯ್ತು ಗೈಸ್. ಬಿಡಿದು ಹಂಗ್ ಇಟ್ಕೊಂಬೇಡ ಪಡ್ಚತೆ. ಹಿಂಗ್ ಹಿಡ್ಕೊಂಡ್ರೆ ಬರ್ಸಿದ್ದೇನೆ. ಇವಾಗ ನೋಡಿ ಕಾನ್ಶಿಯಸ್ ಓಕೆ ಅಷ್ಟೇ ನೋಡು. ಎಷ್ಟ ತನ ಹಿಡ್ಕೊ. ಏನೋ ಅಲ್ಲ ಇದೇ ಎಲ್ಲಿ ಕಲ್ತ ಇವೆಲ್ಲ ನೀನು? ಇಷ್ಟು ಬೆಕ್ಕನ್ ಸಾಕ್ತಾ ಇದೀನಿ, ಅಷ್ಟು ಮಾತ್ರ ಗೊತ್ತಿರಲ್ಲ. ಸೂಪರ್ ಏನಂತ ಬಾರ್ ಒಳಗಡೆ ಹಾಕ. ಒಂದೇ ಇಲ್ವಲ್ಲ. ಸೆಡಗು ಹಾಕಿದ್ದೆಲ್ಲ ಹಿಂಗೆ ಈಚೆ ಬರ್ತಾಯ್ತು. ಒಂದು ಇಲ್ಲ ಕಣ ಗೈಸ್. 4 ಬೆಕ್ಕು ಹಿಡ್ದಿದ್ವಿ ಗೈಸ್. 4 ಬೆಕ್ಕು ಹಿಡಿದು ಶೆಕೆ ಸುರಿಸಿ ಈ ಟೇಪ್ಗಳೆಲ್ಲ ಹಾಕಿ ಇಕ್ಕಿದೀವಿ. ಇವಾಗ ಬಂದ್ರು ಕೂಡ ಈಚೆ ಬರೋ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇವಾಗ ನಂತರ ಹಿಂಗೆ ದೊಡ್ಡದಾಗ ಕಂಡ್ಬಿಟ್ಟಾರೆ. ಇಬ್ರು ಒಂದೇ ಸರಿ ಮಾಡಿ. ಮತ್ಲಬ್ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಬಂದ ವರುಣ ನಾನೆಲ್ಲ ಚಿಕ್ಕ ಮರಿಗಳನ್ನ ಹಿಡ್ದೀವಿ. ದೊಡ್ಡ ಮರಿಗಳನ್ನ ಆರಾಮಾಗಿ ಹಿಡ್ದಿಕ್ ಬಿಡು. ಆ ದೊಡ್ಡ ಮರಿಗಳನ್ನ ದೊಡ್ಡ ಬಾಕ್ಸ್ಗೆ ಹಾಕು. ಇದು ಓಪನ್ ಮಾಡಿ ಹಂಗೆ ಇಟ್ಬಿಡೋಣ. ಒಂದೊಂದೇ ಓಡಾಡ್ಬಿಡ್ಬೇಕು. ಗೈಸ್ ಎಂತ ಪ್ಲಾನ್ ಮಾಡ್ತಾ ಇದೀವಿ ಗೊತ್ತಾ? ಮರಿಗಳೆಲ್ಲ ಇದ್ರಲ್ಲವೆ ಎಲ್ಲ ಇದಕ್ಕೆ ಹಾಕ್ತಾ ಇದೀವಿ. ಇದಕ್ಕೆ ಹಾಕೋದು ಚಿಕ್ಕದೆಲ್ಲ ಇದಕ್ಕೆ ಹಾಕ್ತಿವಿ. ಚಿಕ್ಕದು ತೂತಿಂದ ಬರ್ತೈತೆ. ಆಯ್ತು ಅವ್ರು ನೋಡೋಗ್ತಾರ. ಅವ್ರಿಬ್ರು ಕೈಗೆ ಸಿಗಲ್ಲ ನಿನ್ಗೆ. ಆಮೇಲೆ ಅವನು ಕೈಗೆ ಸಿಗಲ್ಲ. ನೋಡ್ತಾವನೆ ಎಂತ ಪ್ಲಾನ್ ತಡಿಯೋ. ಫಸ್ಟ್ ಇದನ್ನ ತಕೋಣ. ಹಾಕುದಲ್ಲ. ಅರ್ಧ ಲೀಟರ್ 1/4 ಲೀಟರ್ ಹಾಲು ನಡಿ. ಇಲ್ಲಿ ಯಾವ್ದೋ ಬೆಗ್ಗುಳ ಇಲ್ವಲ್ಲ. ಎಷ್ಟಿದಾವ ನೋಡಿ ಈ ಕಡೆ ಮರಿಗಳು. ಇದು ಬಿಟ್ಟು ಇನ್ನೂ ಒಂದ್ ಮಿಸ್ಸಿಂಗ್ ಅಂತೆ. ಇರೋದು ಮಿಸ್ಸಿಂಗ. ಬ್ಲಾಕ್ ಕಲರ್ ನಿಂಗೆ ಯಾಕ ಪ್ರೆಗ್ನೆಂಟ್ ಲೇಡಿ ಅಲ್ಲ? ಮೀಟರ್ ಬೇಕು. ಮೀಟರ್ Run. ಒಳಗಡೆ ಈಚೆ ಬಂದ ಅವೆಲ್ಲ
ಗೈಸ್ ಎಲ್ಲ ನಾವೆಲ್ಲ ಒಂದೊಂದನ್ನೇ ಹಿಡಿದು ಊಟಕ್ಕೆ ಅಂತ ಇದೀವಿ. ಬಾಕ್ಸ್ ಒಳಗೆ ಕೂರಿಸ್ತಾ ಇದ್ರೆ ನನ್ನ ತಮ್ಮ ತಲೆ ಹೊಡಿಸ್ಬಿಟ್ಟು ಊಟ ಹಾಕಿಕ್ಕವ್ರೆ. ಇವಾಗ ಹೆಂಗ್ ಮುಚ್ತೀಯ ಅವರನ್ನ? ಮುಚ್ಚು ನೋಡೋಣ. ಮುಚ್ಚುಟ್ ಎತ್ತ ಕೆಳಗಡೆ ಇರ್ತಾವೆ ಅವು. ಚೀಲದಲ್ಲಿ ಹಾಕ್ಬಿಡೋಣ ಬಿಡ ಬರೋಣ. ಈಚೆ ಬರ್ತಾ ಇರ್ತವೆ. ಅವನು ಹೀಗಾಯ್ತು ಪಾಪ. ಏಯ್ 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 ಕಾಲ್ 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 ಮೇಲೆ ಹಿಡ್ಕ, ಮೇಲೆ ಎತ್ತು. ಯಾಕ್ ಬಿಡ್ತಾ ಇಲ್ಲ ಕಣೋ? ಏಯ್ ಸೌಂಡ್ ಬರ್ತೈತೋ. ಏಯ್ ಏಯ್ ಪರಿಸ್ಥಿತಿ ಹಿಡ್ಕ ಹಿಡ್ಕ. ಹೆವಿ ಪರಿಸ್ಥಿತಿ, ಹೆವಿ ಪರಿಸ್ಬಿಡ್ತು ನೋಡ್, ರಕ್ತ ಬೇರೆ ಬರ್ತೈತೆ ಲೈಟಾಗಿ. ಇಷ್ಟು ಈಸಿಯಾಗಿ ಕೆಲವು ಬೇಕನ್ನ ಬಿಡುವುದು, ಆದ್ರೆ ಬಿಟ್ಟ ಮೇಲೆ ಪ್ರಾಬ್ಲಮ್. ಸ್ವಲ್ಪ ಮೇಲೆ ತಂಗೆ, ಮೇಲೆ ತಂಗೆ. ಹಿಡ್ಕೊಂಡ ಮೇಲೆ 1 2 3. ನಿಧಾನ ಓವರ್ ಆಕ್ಷನ್ ಮಾಡಕ್ ಹೋದ್ರೆ ಹಿಂಸೆ. ಚೀಲ ಮೇಲೆ ಎತ್ಕೊಂಡ್ರಲ್ಲ, ಹಾಕಿ ತಕ್ಷಣ ಮುಚ್ಚಿಬಿಡ್ರ. ತೇಜ ಬಿಡು ಬಿಡು ಬಿಡು. ಕೆಲಸ ಮಾಡ, ಎರಡ್ ಕೈ ಈ ಕಡೆ ಎರಡ್ ಕೈ ಹಾಕ. ಬ್ರೋ ಅಲ್ಲಿ ಬ್ಯಾಗ್ ಇಸ್ಕೊಳ್ಳಿ ಬ್ರೋ ನೀವು. ಮುಚ್ಚಲೆ ಇವನೇ ಕಾಲ ಸಕ್ಸಸ್ಫುಲ್ ಗೈಸ್. ಬಿಗ ಇಟ್ಕೊಳ್ಳಿ. ಏನ್ ಮಾಡಲ್ಲ, ಕಟ್ಟಿ ಬೇಗ ಕಟ್ಟಿ. ಕಟ್ಟು. ಇಲ್ಲೆಲ್ಲ ನೋಡ ಲೈನ್ಸ್ ಕಾಣಿಸ್ತೈತೆ. ನರ ಅಲ್ಲ ಬ್ರೋ, ಅದು ಪರ್ಚಿರೋದು. ಬಂದು ಕಣ, ಆ ಕಡೆ ಬಂದು ಕಣ. ಎರಡು ಇತ್ತು. ಏನ್ ಬ್ರೋ ಉಲಿಬೇಟೆ ಅಲ್ಲಲ್ಲಿ ಮೇಲೆ ಇಲ್ಲೇ ಇದೆ. ಸಿಕ್ತು. ಬ್ರೋ ಮುಗ್ಬಿಡಿ. ತೇಜ ಮೆತ್ತಿ ಹಿಡಿಯೋ, ಕುತ್ಕೆ ಹಿಡಿಯೋ. ಇನ್ನೊಂದು ಮರಿಯಲ್ಲೇ, ಇನ್ನೊಂದು ಆ ಕಡೆ ಐತಿ. ಇಲ್ಲ ಬಂದಿಲ್ಲ, ಅದು ಆ ಕಡೆನೇ ಇದೆ. ಅದ್ರ ಅಡಿಲೇನೋ ಇದೆ. ಇಲ್ಲ ಬಂದಿಲ್ಲ ಬ್ರೋ, ಇಲ್ಲೇ ಇದೆ ಬ್ರೋ. ನಿನ್ ಚೀಲ ಹಿಡ್ಕೊ ಬ್ರೋ. ಅಲ್ಲ ತಲ್ಲಾಯ್ತು. ನೀನೇನ್ ಮಾಡ್ತಿದೀಯ ಬ್ರೋ? ದೊಡ್ಡ ಬೇಗ ತರ ಐತೆ ಈಗ. ಅಲ್ಲ ಬಂದ ನೋಡ, ಆ ಕಡೆ ಒಂದು ಹೋಯ್ತು. ಈಸಿಯಾಗಿ ಬಂದ ಏನು. ನಿಧಾನ. ಬಂದ್ಬಿಡ್ತದೆ. ಸಕ್ಸಸ್ಫುಲ್. ಇಲ್ಲಿಗೆ ಎಲ್ಲ ಕಂಪ್ಲೀಟ್ ಆಗವೆ. ಇವಾಗ ದೊಡ್ಡ ಇಲ್ಲ ಬ್ರೋ, ಕರೆಕ್ಟಾಗಿ ಕಚ್ಬಿಡ್ತದ್ದು. ಎಲ್ಲೋ ಕರೆಕ್ಟಾಗಿ ಆಗಿ ಕುರ್ಪಿದ ಕಚ್ಬಿಡ್ತದ್ದು. ಹುಷಾರು. ವಿಷ ಎಳಿಯುತ್ತಾ? ಮೆಣಸಿನ್ಕಾಯಿ ಕಪ್ಪ ಇನ್ನ ಎಲ್ಲ ಕುಯ್ದಿರೋದಿದು. ಕುಯ್ದಿರೋದಲ್ಲ, ಕಚ್ಚಿರೋದು. ಅದೇ ಪರಿಸಿರೋದು ತಾನೆ. ಏನಂಟಿ ಅಂದೆ? ಹಾ ಆಯ್ತು ನಡಿ, ಗಾಡಿ ಬಂದಬೇಕು. ಅದ್ರಲ್ಲಿ ರಾಜು ಹಿಡ್ಕೊಂಡು ಇನ್ನೊಂದು ತೆಗೆದು ಹಾಕ್ಬಿಡೋಣ. ರಾಜು ಜೂಲಿ ಎರಡು ಇಲ್ಲಿ ಎತ್ಕೊಳ್ಳ ಎಲ್ಲ. ಯಾಕ ಜೂಲಿ ಇರ್ಲೋ? ಇನ್ನೊಂದು ಬ್ಲಾಕ್ ಕಲರ್ ಐತೆ ನೋಡು, ಆರೆಂಜ್ ಜೊತೆ ಹುಟ್ಟಿರೋದು. ಆಂಟಿ ನೀನೇ ಆಂಟಿ. ಈ ಕಡೆ ರಾಜು ಯಾರು, ಜೂಲಿ ಯಾರು? ನೀನೇ ಆಂಟಿ. ಹೆಂಗೈತೆ ಅಜ್ಜಿ? ನೋಡಕ್ಕೆ ಕ್ಯೂಟ್ ಆಗಿ ಕಾಣಿಸ್ತೈತಲ್ಲ. ಇದ್ರಲ್ಲಿ ಇವನ್ ಶ್ರಮ ಎಷ್ಟೈತ್ ಗೊತ್ತಾ? ನನ್ ಶ್ರಮ ಎಷ್ಟೈತ್ ಗೊತ್ತಾ? ಕಚ್ಚಿಸ್ಕೊಂಡು ಏನೋ ಗೈಸ್. ನಿಮ್ಮೆಲ್ಲ ಹೊಸ ಮನೆ ಕರ್ಕೊಂಡು ಅದಲ್ಲ, ಫುಲ್ಲು ಕಚ್ಬಿಡುತ್ತೆ ಅನ್ಬಿಟ್ಟು ಫುಲ್ಲು
ಕೆಳಗೆ ಕಡ್ಗಿಟ್ಕೊಂಡು ಹೋಗ್ಬಿಟ್ಟದ ಬ್ರೋ. ಇದ್ರ ಮೇಲೆ ಮೆಡಿಕಲ್ ಇದ್ರ ಮೇಲೆ ಕೆರಡೆ ನಾ ಕಾಣಿಸ್ತಾ ಇದೆಯಾ ಬ್ರೋ? ಕೆರಡೆ ಒಂದು ಅಸಂಪ್ಷನ್ ತುಂಬಾ ದಿವಸ ಎನಿವೇಸ್ ಬ್ರೋ, ಥ್ಯಾಂಕ್ ಯು ಫಾರ್ ಕಮಿಂಗ್. ಸಿಗೋಣ ಬ್ರೋ. ಗೈಸ್, ಇಲ್ಲಿಗೆ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ, ಬೆಗ್ಗುಳ್ನಲ್ಲಿ ಮನೇಲಿ ಬೇಡ. ರಾಕಿ ಹೆಂಗಾರು ಫ್ರೆಂಡ್ಸು? ಇಲ್ಲಿ ನೋಡು ಬಾರೋ, ಇಲ್ಲಿ ನೋಡು ಹೆಂಗಿದ್ಯಾ? ಖುಷಿ ಆಯ್ತಾ? ಗೈಸ್, ಫೈನಲಿ ಇವನ್ನೆಲ್ಲ ಇವಾಗ ಬೇಡ ಅಂತ ಅನ್ಕೊಂಡಿದ್ವಿ. ಹತ್ತಿರನಾ? ಏನು? ಹಾ, ಹೋಗ್ಲಿ ಬಿಡು, ಮನೇಲೆ ಇರ್ತದಲ್ಲ. ಊಟಕ್ಕೆ ಅಂತ ಹಾಕ್ಬೇಕಾರೆ ಕರಿ ಬರ್ತದೆ. ಬರಕ್ ರೆಡಿ ಇರೋನೆಲ್ಲ ತಳ್ಬಿಡ ಆಟೋಮೆಟಿಕ್ ಆಗಿ ಬರ್ತೇವೆ. ಗೈಸ್, ಬೇಡ ಅಂತ ಇದ್ವಿ, ಆದ್ರೆ ಬಿಟ್ರೆ ನಮ್ಮ ಹಳೆ ಮನೇಲಿ ಹೆಂಗಿತ್ತು ಅಂದ್ರೆ, ಇಲ್ಲಿಂದ ಜಂಪ್ ಹೊಡೆದ್ರೆ ಆ ಕಡೆ ಗಿಡಗಳೆಲ್ಲ ಇದ್ವು, ಆರಾಮಾಗಿ ಹಿಂಗೆ ಇದು. ಅದೇ ಬೈಬಲ್ ಯಾರು ಜಂಪ್ ಹೊಡೆದ್ ಬಿಟ್ರೆ ಅಲ್ಲಿಂದ ಕೆಡೆ ಬಿದ್ದೋಗ್ಬಿಡ್ತವೆ. ಸುಮ್ಮನೆ ಯಾಕೆ ರಿಸ್ಕ್ ತಗೊಂಡೋದು? ವೀಟ್ ಮಾಡಿ ಡಿಜೆ ಪ್ಲೇ. ಎಲ್ಲಿ ಬಿಡ್ತೀಯಾ? ಇಲ್ಲೇ ಬಿಡ್ತೀಯಾ? ಮಿಸ್ ಆಗಿ ಜಂಪ್ ಹೊಡೆದ್ ಬಿಟ್ರೆ ಆ ಕಡೆ ಹೊಡೆದ್ರೆ ಹೊಡಿತು. ನಾನು ಜಂಪ್ ಹೊಡೆದ್ರೆ ಆ ಕಡೆ ಗಿಡಗಳಿತ್ತು, ಇಲ್ಲದ. ನೀವು ಭಯ ಇಡ್ತೀರಾ ಅದಕ್ಕೆ. ಅದೇ ಇವಾಗ ನಮ್ಮನ್ನ ನೋಡಿದ್ರೆ ಭಯ ಬೀಳ್ತದ. ಊಟ ಎಲ್ಲ ಕಚ್ಬಿಡ್ತದೆ. ಇದು ನನ್ನ ಕಡೆ ತಲ್ಲೋ ಅಂತ ಹೇಳಿದ್ ನಾನು. ಎಲ್ಲ ಅದು ಯೂನಿಟಿ ಆಗ್ಬಿಟ್ಟೈತ್ ಕಣ. ಬಟ್ಲಲ್ಲಿ ಇಕ್ಕಿದ್ದೀರಾ? ಬಟ್ಲಲ್ಲಿ ಕಮಾನ್ ಗೈಸ್, ಕಮ್ ಔಟ್. ಅವನ್ನ ನಿದ್ದೆ ಮಾಡ್ತಾವೇನ? ಕಮ್ ಔಟ್ ಸೈಡ್. ನಡೀರಿ, ಏನಾಗಲ್ಲ. ಎಲ್ಲಿಗೆ ಹೋಗ್ತೀರಾ? ಇಲ್ಲಿರೋ ಹೈಬ್ರಿಡ್ ಪೆಲೋಸ್, ಇಲ್ಲಿರಿ. ಅವ್ನು ಬಿಡ್ತಾನೆ ಬಿಡು, ಒಂದು 4 ಜನ ನೋಡ್ಬಿಟ್ಟು ಬಾಯ್. ಗೈಸ್, ಇವಾಗ ನಾವು ನಮ್ಮ ಮನೆಗೆ ಹೊರಟಿದ್ದೀವಿ. ಇಲ್ಲಿ ಒಂದು ಕೆಲಸ ಮುಗ್ದಾಗ ಮುಟ್ಟಕ್ಕೆ ನಿಂಗೆ ಮೂಗಲ್ ಜೊತೆಗೆ ತಲೆ ಒರೆಸು, ಅವರು. ಗೈಸ್, ನಮ್ಮ ಅಣ್ಣ ಬೆಕ್ಕೆ ಕಚ್ಚಿಸ್ಕೊಂಡ್ಬಿಟ್ಟು ಕಾಯಿಲೆ ಪತ್ತ ಭಯ ಬಿದ್ಬಿಟ್ಟು ನಮಗೇನೋ ಏನ್ ಕೇಳ ನಮ್ಮವನು ನನಗೆ ಬೆಕ್ಕೆ ಕಚ್ಚಿಸ್ಕೊಂಡಿದ್ದಕ್ಕೆ ಕೈಯಲ್ಲಿ ತಿನ್ನಕ್ಕೂ ಭಯ. ಮತ್ತೆ ಅಷ್ಟೇ, ಮನೇಲಿ ಅಮ್ಮ ಬೇಳೆ ಬೇಯಿಸ್ಬಿಟ್ಟು ಸಾರನ್ನ ಮಾಡಿದೆ. ಅಮ್ಮ ಒಗ್ಗರಣೆ ಹಾಕ್ಬಿಟ್ಟು ಸಾರು ಕಂಪ್ಲೀಟ್ ಮಾಡ್ಬಿಟ್ಟದೆ. ಅಮ್ಮ ಬರೀ ಅನ್ನ ಮಾಡಿ ಅಡುಗೆ ಮಾಡಿದ್ದೀನಿ. ಇನ್ನೇನು ಮಾಡಿದೆ ಇನ್ನು? ಮಾಡಿದ್ದೆ ಬೇರೆ ತರ ಮಾಡಿದ್ದ, ನಾನ್ ಬೇರೆ ಏನೋ ಮಾಡಿದೆ ಬಿಡು, ಡಿಫ್ರೆಂಟ್ ಆಗೈತೆ. ಸರಿ, ನಮ್ಮ ಅಮ್ಮನ ಕೈಯಿಂದ ಅಡುಗೆ ಒಂದಾಗದೆ. ಅಡುಗೆ ಎಲ್ಲ ರೆಡಿಯಾಗಿ ಊಟ ಮಾಡಬೇಕು. ನಮ್ಮಮ್ಮ ಮನೇಲಿ ಹಾಲು ಗೆಪ್ಪಾಕಿ ಮೊಸರು ಮಾಡಿದ್ದಾರೆ. ಅಂಡ್ ಈ ಮೊಸರು ನೋಡಕ್ ಹಿಂಗದೆ. ಇದ್ರ ಬಗ್ಗೆ ಆಡೋದಕ್ಕೆ ಮಾತುಗಳಿಲ್ಲ, ಟೇಸ್ಟ್ ನೋಡಿ ಮಾತಾಡ್ಬೇಕು. ಲೈಫಲ್ಲಿ ಫಸ್ಟ್ ಟೈಮು ಇವತ್ತು ನಮ್ಮ ಮನೆಗೆ ನಿತ್ಯಶ್ರೀ ಬಂದವರು. ಹೌದು, ಸೆಕೆಂಡ್ ಟೈಮ್ ನಿತ್ಯಶ್ರೀ ಅವರ. ಫಸ್ಟ್ ಟೈಮ್ ತಾನೇ ಬಂದಿರೋದು. ಫಸ್ಟ್ ಟೈಮ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾನು ಆಕ್ಚುಲಿ ಅಲ್ಲಿಂದ ಈ ಕಡೆ ಫ್ರೀ ಆಗಿ ಒಂದು ಸ್ವಲ್ಪ ಇಲ್ಲ ಜಗಳ ಆಡ್ಕೊಂಡು ಇಲ್ಲೇ ಶರ್ಟ್ ಏನು ಹಾಕೊಂಡಿರಲಿಲ್ಲ, ಫುಲ್ ಆರಾಮಾಗಿ ಇಲ್ಲ ಪೀಸಾಗಿ ಕೂತಿದ್ದೆ. ಓದವನ ಸೀದಾ ಹಂಗೆ ಕರ್ಕೊಂಡು ಬಂದವನೇ. ಸರ್ಕಲ್ ಹತ್ರ ಹೋದೆ, ಗಿಸ್ ಕುಟ್ಕೊಂಡು ಹೋಗೋಣ, ಏನೋ ತಿನ್ಕೊಂಡು ಹೋಗೋಣ, ಮನೆಗೆ ಚಿಪ್ಸ್ ಎಸ್ಕೊಂಡು ಹೋಗೋಣ ಅಂತ. ಇವ್ಳು ಸಂಜೆ ಟೊಪ್ಪೆ ಹಾಕೊಂಡ್ ಇವ್ಳು ಸಂಜೆನೇ ಇಲ್ವಾ ಅಂತ ನಂಗೆ ಡೌಟ್ ಬಂತು. ಸಂಜೆ ಆಗಿದ್ರೆ ಯಾವ್ದನ್ನು ಹುಡುಗ ವೇಟ್ ಹಾಕಕ್ ಹೋಗ್ತಿರ್ತಾಳೆ, ಬಂದೆ ನೋಡಿದ್ರೆ ಅವಕ್ಕನೂ ಇತ್ತು. ನೀನ್ ಮನೆಗೆ ಬಂದು ಹೇಳ್ಬೇಕಲ್ಲ ನಂಗೆ, ಮನೆಗೆ ಗೊತ್ತಾಯ್ತೀವಿ, ಸ್ವಲ್ಪ ರೆಡಿ ಆಗು, ಶರ್ಟ್ ಗೀಟ್ ಹಾಕೋ. ಏನು ಹೇಳಿಲ್ಲ ನೀ? ಯಾಕೆ ರೆಡಿ ಆಗ್ಬೇಕು? ಯಾಕೆ ರೆಡಿ ಆಗ್ಬೇಕಂದ್ರೆ ಬೆತ್ತಲೆ ನಿಂತಿರ್ಬೇಕಾ? ಸೀನ ನೋಡು, ಫಾರ್ಮಲ್ಸ್. ಅವ್ನ್ ಬಿಡ್ರ, ಅವ್ನ್ ಶರ್ಟ್ ಚಡ್ಡಿ ಅದ್ರ ಹಾಕೊಂಡು ನಾನೇ ಹಾಕೊಂಡಿರ್ಲಿಲ್ಲ. ನಾನೇ ಜಗಳ ಆಡ್ತೀವಿ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಆಗ್ತಿತ್ತು ಬಿಡು. ಜಗಳ ಜೋಶಲ್ಲಿದೆ, ವಿಡಿಯೋ ಮಾಡಿಲ್ಲ. ಅರೆ ಬಿಡು. ನಿತ್ಯಶ್ರೀ ಹಾಯ್. ನಮ್ಮ ಮನೆಗೆ ಬಂದ್ಯಾರ, ಸತ್ಕಾರ ಕೊಡ್ಬೇಕು. ಅಮ್ಮ ಸತ್ಕಾರ ನಮ್ಗೆ ಸರ್ವೆಂಟ್ಸ್ ಕೊಡ್ತಾರೆ, ತಗೊಳ್ಳಿ ನೀರು ಕುಡಿರಿ. ಅಂತ ಬಂದದ್ದು ನಮ್ಮ ಪರರಿಗೆ ಅಂತ ಕೊಟ್ಟರೆ ಒಂದು ದಿವಸ ಆಮೇಲೆ ಕೊಡಿ, ಸ್ವಲ್ಪ ಊಟ ಮಾಡ್ಬಿಟ್ಟು ಆಮೇಲೆ ಕೊಡಿ. ಜಗಳ ಆಯ್ತದೆ. ಅನ್ನ ಸ್ವಲ್ಪ ಐತೆ, ದೋಸೆ ಹಾಕ್ಬಿಟ್ಟು ಕೊಡ್ತೀನಿ, ಊಟ ಮಾಡಿಲ್ವಂತೆ. ಗೈಸ್, ಆಕ್ಚುಲಿ ಇವ್ರಿಬ್ರು ಬರ್ತಾ ಇದಾರೆ ಅಂದ್ಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿ, ನನ್ನ ತಮ್ಮ ಅಲ್ಲ ನನ್ನ ಫ್ರೆಂಡು ಮಚಾ ಕೇಳಿಸ್ತಾ ಇವನೇ ಇನ್ಫಾರ್ಮ್ ಮಾಡಿದ್ದು. ಇಲ್ಲ ಅಂದ್ರೆ ಗೊತ್ತಾಗ್ತಾನೆ ಇದೆ. ನಾನು ಫುಲ್ಲು ಶರ್ಟ್ ಬಿಟ್ಟಿದ್ದ ಪೀಸ್ ಮೇಲ್ಕೊಂಡಿದ್ದೆ. ಹಾಂ, ಥ್ಯಾಂಕ್ ಯು ಮಚಾ. ಬೋದು ಎಷ್ಟು ದಿನ ಬಂದೆ ಬೋದು ನೀನು? ಕಾಲೇಜಲ್ಲಿದ್ದೆ. ಬೋದು ಬೋದು ಒಂದು ಕುಡುಬೋದು. ಏನ್ ತಿಂದೆ ಬೋದು?
ಫಂಕ್ಷನ್ಗೆ ಹೋಗ್ತಿದ್ದಾಳೆ. ಅದಕ್ಕೆ ನಾವು ಬೇಜಾರಾಗಿರೋದು. ಹ್ಮ್. ಯಾವ ಫಂಕ್ಷನ್? ಮದುವೆನಾ? ಹ್ಮ್. ಹಾಗೆ ಎಲ್ಗೋ ಹೋಗಿದ್ರೆ ನಾನು ನಿಮ್ಗೆ ಗಿಫ್ಟ್ ಹೊಡಿತೀನಿ. ಹಾ ಓಕೆನಾ? ಹಾ ಅದೇ ಸರಿ ಬಿಡು. ಇಟ್ಸ್ ಬೇಕು. ಫಲೂದ ಶೇರ್ ಮಾಡ್ತೀನಿ. ಪ್ರಜ್ಞಾ ಹೋಗಿ ಬರ್ತೀನಿ ಅಂತ ಹೇಳ್ದು ತಾನೆ. ಎಲ್ಗೋದ್ಲು? ಇರಿ ಹೋಗಿ ಬರ್ತಾಳೆ ಅಂದ್ಲು ತಾನೆ. ಹಾ ಹೌದು ಅಂದ್ಲು. ಹಂಗಾರು ನಮ್ಮ ಅಮ್ಮ ಅವರೆಲ್ಲ ಜೊತೆ ನಾನು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಬನ್ನಿ. ಏನು ಮಾಡ್ತಾ ಹೇಳಿ ಪ್ರಜ್ಞಾ? ಯಾರ್ದು ಬುಕ್ ಅದು? ಏನು ಮಾಡ್ತಾಳೆ ಪ್ರಜ್ಞಾ? ಏನೋ ಸೀಕ್ರೆಟ್ ಆಗಿ ಏನೋ ಪೇಜ್ ಎಲ್ಲ ತಿರುಗಿಸ್ತಾಳೆ. ಅಲ್ಲ ಏನೋ ಮಾಡ್ತಾ ಇದ್ದಾಳೆ. ಕಸ ಗಿಫ್ಟ್ ಪ್ರಜ್ಞಾ ರೆಕಾರ್ಡ್ ಆಯ್ತಲ್ಲ ನೋಡ್ದೆ. ನಿಮ್ಮ ಮೇಲೆ ಬರ್ತೀನಿ ಅಂದೆ. ಮಾಮ್ ಅವರ್ ಯು ಅಲ್ಲೇ ಫ್ಲಾಶ್ ಮಾಡ್ತಿರೋದು ಇಲ್ಲ ಫ್ಲಾಶ್ ಏನಾಗಿರಲ್ಲ ಅಂತ ಅಷ್ಟೇ. ಮಸ್ತ್ ಯು ಫುಲ್ ಕೆಲಸ ಜಾಸ್ತಿ ಅನ್ಸುತ್ತೆ ಇವತ್ತು. ನಾನು ಬಿಟ್ಕೊಟ್ಟಿದ್ದಾರೆ 2 ಜನ. ಓ ಅದಕ್ಕೆ ಹೋಗಿದ್ದು. ನೀನು ಹೋಗಲ್ಲಪ್ಪ ಮಾಮ, ನಾನು ಹೋಗಿರ್ತೀನಲ್ಲ. ಅಲ್ಲ, ನೀನು ಇಲ್ಲ ಅಂದ್ರೆ ನೀನು ಹೋಗ್ಬೇಕು, ನೀನಿಲ್ಲ ನೋಡ್ ಹೋಗ್ಬೇಕು. ಬಿಸ್ನೆಸ್ ಜೋಡ್ನಾಗಿರ್ಬೇಕು. ಬೈ. ಕಮನ್. ಸೊ ಗೈಸ್, ಇದಾಗಿದೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ವಿಡಿಯೋದಲ್ಲಿ ಸ್ವಲ್ಪ ಕ್ಯಾಟ್ ಸೀನ್ಸ್ಗಳು ಜಾಸ್ತಿ ಇದ್ವು. ಅದಾದ್ಮೇಲೆ ಮಿಕ್ಕಿದೆಲ್ಲ ಸೀನ್ಸ್ಗಳು ಚಿಕ್ಕದಾಗಿದ್ವು. ಆ್ಯಂಡ್ ವಿಡಿಯೋ ಹೆಂಗೆ ಅನ್ಸ್ತದೆ ಒಂದು ಕಮೆಂಟ್ ಹಾಕ್ಬಿಡಿ. ನೆಕ್ಸ್ಟ್ ಸಿಗೋರು ಹೇಳೋಕ್ಕಾಗೋ ಅಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.